ಆಮೇಲೆ ನಮ್ಗೆ ನಾವು ರೇಟು ಹೆಚ್ಚು ಮಾಡಿದೀವಿ, ಸ್ವಲ್ಪ 15% ರೇಟ್ಗಳನ್ನು ಹೆಚ್ಚು ಮಾಡಿದೆವು. ಈಗ ನಾವೊಂದು ಏನು ಕೇಳ್ತಾ ಇದ್ವಿ, ನಮ್ಗೆ ಟೋಟಲಿ 1400 ಕೋಟಿ ವಾಯವ್ಯ ಕರ್ನಾಟಕಕ್ಕೆ ನಮಗೆ ಸರ್ಕಾರದವ್ರು ಬಾಕಿ ಕೊಡಬೇಕಾಗಿದೆ. ಅದನ್ನು ಕೊಟ್ರಂದ್ರೆ ನೋ ಲಾಸ್ ನೋ ಪ್ರಾಫಿಟ್ ಕೇಂದ್ರದಲ್ಲಿ. ಯಾಕಂದ್ರೆ ನಾವು ಅದನ್ನ ಸೇವೆ ಅಂತೇಳಿ ನಾವು ಅದಲ್ಲಿ ಲಾಭಕ್ಕಾಗಿ ನಮ್ಮ ಸಂಸ್ಥೆಗಳನ್ನು ನಡೆಸ್ತಾ ಇಲ್ಲ, ಸೇವೆಗಾಗಿ. ಅದು KEB ಆಗಲಿ ನೀರಾವರಿ ಯೋಜನೆಗಳು ಮಾಡ್ತೇವೆ ನಾವು. ಈಗ 1500 ಕೋಟಿ ರೂಪಾಯಿ ಖರ್ಚು ಮಾಡಿ ಬಸವೇಶ್ವರ ಯಾತ್ರೆ ನೀರಾವರಿ ಮಾಡಿದ್ದೀವಿ. ಅದರಿಂದ ಏನು ಲಾಭ ಬಯಸೋಕ್ಕಾಗಲ್ಲ. 1500 ರೂಪಾಯಿ ರಿಟರ್ನ್ಸ್ ಇಲ್ಲ ನಮಗೆ. ಅದು ಸೇವೆ, ರೈತರು ಬದುಕಬೇಕು, ರೈತರು ಉಳಿಬೇಕಂತೇಳಿ ಅಂಥವು ಯೋಜನೆಗಳು. ಇದು ಬಸ್ ಸಹಿತ ಬಸ್ಗಳನ್ನು ಓಡಿಸಿ ಸರ್ಕಾರಕ್ಕೆ ಲಾಭ ಮಾಡ್ಕೊಳ್ಳೋದು ಉದ್ದೇಶ ಇಲ್ಲ, ಇದು ಸೇವೆ ಮಾಡೋದು. ನೀರಾವರಿ ಯೋಜನೆಗಳ KEB ಕನ್ನಡದಿಂದ ನಮಗೇನು ಲಾಭ ಇಲ್ಲ, ಆದ್ರೂ ಸೇವೆ, ಅದು ಸೇವೆ. ಅದಕ್ಕಾಗಿ ಇದನ್ನು ಮುಂದಿನ ನಿರ್ಮಾಣಗಳಲ್ಲಿ ಹಂತ ಹಂತವಾಗಿ ಅದನ್ನು ತಂದು ಲಾಭದಲ್ಲಿ ತಂದು ಎಲ್ಲರಿಗೂ ಪ್ರತಿ ತಿಂಗಳ ಸಂಬಳ ಅವ್ರಿಗೂ ಸಿಗಬೇಕು ಅನ್ನುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ.